ನಮಸ್ಕಾರ ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತ ಮತ್ತು ರಷ್ಯಾ ನಡುವಿನ ಸ್ನೇಹ ಹಾಗೂ ತೈಲಕ್ಕೆ ಸಂಬಂಧಿಸಿದಂತೆ ಈ ಎರಡು ದೇಶಗಳ ನಡುವಿನ ಆಟದ ಬಗ್ಗೆ ಮಾತಾಡೋಣ. ಆಕ್ಚುಲಿ ಈ ಸಮಯದಲ್ಲಿ ಭಾರತ ಮತ್ತು ರಷ್ಯಾದ ಬಗ್ಗೆ ಅತಿ ದೊಡ್ಡ ಗುಡ್ ನ್ಯೂಸ್ ಒಂದು ಹೊರಬರ್ತಾ ಇರುವುದರಿಂದ ನಾವು ಈ ಟಾಪಿಕ್ ಅನ್ನ ಆರಿಸಿಕೊಂಡಿದ್ದೇವೆ. ಸೊ ಬನ್ನಿ ಗೆಳೆಯರೇ, ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಾವು ಈ ಸುದ್ದಿಯ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಮಿತ್ರ ದೇಶ ರಷ್ಯಾಕ್ಕಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಆಕ್ಚುಲಿ ರಷ್ಯಾ ಭಾರತದ ಹಳೆಯ ಮಿತ್ರ ರಾಷ್ಟ್ರವಾಗಿರೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಇವತ್ತಿನ ಈ ಸುದ್ದಿ ಕೇಳಿದ ನಂತರ ಈ ಅರಬ್ ದೇಶಗಳಿಂದ ಹಿಡಿದು ಅಮೆರಿಕ ಮತ್ತು ಯುರೋಪ್ ವರೆಗೂ ಎಲ್ಲರೂ ಆಘಾತಗೊಳಗಾಗ್ತಾರೆ. ಯಾಕಂದ್ರೆ ಈ ರಷ್ಯಾ ಭಾರತಕ್ಕೆ ಎಷ್ಟು ದೊಡ್ಡ ಆಫರ್ ಅನ್ನ ಕೊಟ್ಟಿದೆ ಅಂದ್ರೆ, ಭಾರತ ತನ್ನ ಟ್ರೆಡಿಷನಲ್ ಸಪ್ಲೈಯರ್ ಅನ್ನ ಸೈಡಿಗಿಟ್ಟು ರಷ್ಯಾಗೆ 16,000 ಕೋಟಿ ರೂಪಾಯಿಗಳ ಆರ್ಡರ್ ಗಳನ್ನ ಕೊಟ್ಟಿದೆ. ಆದ್ರೆ ಇಲ್ಲಿ ಪ್ರಶ್ನೆ ಕೇವಲ ಅಗ್ಗದ ಒಪ್ಪಂದದ ಬಗ್ಗೆ ಅಷ್ಟೇ ಅಲ್ಲ, ಸ್ನೇಹದ ಬಗ್ಗೆಯೂ ಕೂಡ ಇದೆ. ಯಾಕಂದ್ರೆ ರಷ್ಯಾ ಭಾರತಕ್ಕಾಗಿ ಅರ್ಧದಷ್ಟು ಜಗತ್ತಿನೊಂದಿಗೆ ಹೋರಾಡಬಹುದಾದಾಗ ಭಾರತ ರಷ್ಯಾಕ್ಕಾಗಿ ಅಷ್ಟು ಮಾಡೋದಕ್ಕೆ ಸಾಧ್ಯವಿಲ್ವಾ? ಹಾಗಾಗಿ ಗೆಳೆಯರೆ, ನಮ್ಮ ಸ್ನೇಹದ ಇದೇ ನಿಜವಾದ ಪರೀಕ್ಷೆ ಆಗಿದೆ. ಸೊ ನೀವು ಈಗ ಈ ಒಪ್ಪಂದ ಏನು, ಇದರಿಂದ ಈ ಅರಬ್ ರಾಷ್ಟ್ರಗಳು ಹುಬ್ಬಿರಿಸೋದಕ್ಕೆ ಕಾರಣವೇನು ಹಾಗೂ ಈ ಸಂಪೂರ್ಣ ಒಪ್ಪಂದ ಏನಿದೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳಿ. ಆಕ್ಚುಲಿ ಭಾರತವು ಪ್ರತಿ ವರ್ಷ 15,000 ಕೋಟಿ ರೂಪಾಯಿ ಹೆಚ್ಚು ಮೌಲ್ಯದ ನಾಫ್ತಾವನ್ನ ಆಮದು ಮಾಡಿಕೊಳ್ಳುತ್ತದೆ. ನಾಫ್ತಾ ಅಂದ್ರೆ ಇದೊಂದು ಬಹುಮುಖ್ಯವಾದ ಪೆಟ್ರೋಲ್ ಕೆಮಿಕಲ್ ಪ್ರಾಡಕ್ಟ್ ಆಗಿದ್ದು, ಇದನ್ನ ಡಿಫೆನ್ಸ್ ಇಂಡಸ್ಟ್ರೀಸ್, ಪವರ್ ಪ್ಲಾಂಟ್ಸ್, ಟೆಕ್ಸ್ಟೈಲ್ಸ್ ಮತ್ತು ಪ್ಲಾಸ್ಟಿಕ್ ಗಳಲ್ಲಿ ಬಳಸಲಾಗ್ತದೆ. ಸೊ ಈಗ ಭಾರತವು ಈ ಮೊದಲು ಯಾವ ದೇಶಗಳಿಂದ ಈ ನಾಫ್ತಾವನ್ನ ಖರೀದಿಸುತ್ತಿತ್ತು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಆಕ್ಚುಲಿ ಭಾರತವು ಈ ಸರಕುಗಳನ್ನ UAE ಇಂದ 40%, ಸೌದಿ ಅರೇಬಿಯಾದಿಂದ 30%, ಇರಾಕ್ ಇಂದ 10% ಮತ್ತು ರಷ್ಯಾದಿಂದ 10ರಿಂದ 15% ವರೆಗೆ ಖರೀದಿಸುತ್ತಿತ್ತು. ಆದ್ರೆ ಈಗ 2024-25 ಅಂಕಿಅಂಶಗಳು ಹೊರಬಂದಿದ್ದು, ಇದರಲ್ಲಿ ರಷ್ಯಾ ಭಾರತದ ಅತಿ ದೊಡ್ಡ ನಾಫ್ತಾ ಪೂರೈಕೆದಾರ ರಾಷ್ಟ್ರವಾಗಿದೆ. ಈಗ ಇಲ್ಲಿ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದ್ರೆ, ಅಲ್ಲ ಭಾರತ ಅರಬ್ ದೇಶಗಳನ್ನ ಬಿಟ್ಟು ರಷ್ಯಾ ಜೊತೆಗೆ ಈ ಒಪ್ಪಂದವನ್ನ ಯಾಕೆ ಮಾಡಿಕೊಂಡಿದೆ ಅನ್ನೋದು. ಆಕ್ಚುಲಿ ರಷ್ಯಾ ಭಾರತಕ್ಕೆ 14ರಿಂದ 15% ದೊಡ್ಡ ಡಿಸ್ಕೌಂಟ್ ಅನ್ನ ನೀಡಿದ್ದು, ಇದರಿಂದಾಗಿ ಭಾರತೀಯ ರಿಫೈನರಿಗಳು ತಮ್ಮ ಆರ್ಡರ್ಗಳನ್ನ ಈ ದೇಶಗಳಿಂದ ರದ್ದುಗೊಳಿಸಿ ರಷ್ಯಾದ ಕಡೆಗೆ ಸಾಗಿದ್ದಾವೆ. ಯಾಕಂದ್ರೆ ಈ UAE ಮತ್ತು ಸೌದಿ ಅರೇಬಿಯಾ ಭಾರತಕ್ಕೆ ಯಾವುದೇ ರೀತಿಯ ಡಿಸ್ಕೌಂಟ್ ಅನ್ನು ಕೊಡುವುದಕ್ಕಾಗಿ ತಯಾರಿರಲಿಲ್ಲ. ಇವರು ಏನ್ ಅನ್ಕೊಂಡಿದ್ರು ಅಂದ್ರೆ, ನಮ್ಮನ್ನ ಬಿಟ್ಟು ಭಾರತಕ್ಕೆ ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ ಅಂತ. ಆದ್ರೆ ಭಾರತ ರಷ್ಯಾದೊಂದಿಗೆ ಈ ಗೇಮ್ ಅನ್ನೇ ತಿರುಗಿಸಿತು. ಉಕ್ರೇನ್ ಯುದ್ಧದಿಂದಾಗಿ ಅಮೆರಿಕ ಮತ್ತು ಯುರೋಪ್ ರಷ್ಯಾದ ಮೇಲೆ ಕಠಿಣ ನಿರ್ಬಂಧಗಳನ್ನ ವಿಧಿಸಿವೆ. ಇಂಥ ಪರಿಸ್ಥಿತಿಯಲ್ಲಿ ಭಾರತವು ರಷ್ಯಾವನ್ನ ಸಪೋರ್ಟ್ ಮಾಡುತ್ತಾ ನಾಫ್ತಾ, ಕ್ರೂಡ್ ಆಯಿಲ್ ಮತ್ತು ಇತರೆ ಎನರ್ಜಿ ಪ್ರಾಡಕ್ಟ್ಗಳಿಗೆ ಹೊಸ ಮಾರುಕಟ್ಟೆಯನ್ನ ಕೊಟ್ಟಿತ್ತು. ಸೊ ಈಗ ಇಲ್ಲಿ ಉದ್ಭವಿಸುತ್ತಿರುವ ದೊಡ್ಡ ಪ್ರಶ್ನೆ ಅಂದ್ರೆ, ಭಾರತ ಮತ್ತು ರಷ್ಯಾ ನಡುವಿನ ಈ ಸ್ನೇಹ ಏಕಪಕ್ಷೀಯವಾಗ್ತಾ ಇದೆನಾ? ಆಕ್ಚುಲಿ 1971 ಯುದ್ಧದಲ್ಲಿ ಅಮೆರಿಕ ಮತ್ತು ಬ್ರಿಟನ್ ಭಾರತದ ವಿರುದ್ಧ ನಿಂತಾಗ ರಷ್ಯಾ ಮಾತ್ರ ಭಾರತವನ್ನ ಸಪೋರ್ಟ್ ಮಾಡಿತ್ತು. ರಷ್ಯಾ ಹಲವು ಬಾರಿ UNSCಯಲ್ಲಿ ಭಾರತವನ್ನ ವಿಟೋ ಪವರ್ ಇಂದ ರಕ್ಷಿಸಿದೆ. ರಷ್ಯಾ ಭಾರತಕ್ಕೆ S-400 ಮಿಸೈಲ್ ಸಿಸ್ಟಮ್ ಅನ್ನು ಕೂಡ ನೀಡಿತ್ತು. ಆದರೆ ಅಮೆರಿಕ ಅದನ್ನ ತಡೆಯುವುದಕ್ಕಾಗಿ ತನ್ನ ಎಲ್ಲಾ ಪ್ರಯತ್ನಗಳನ್ನ ಮಾಡಿತ್ತು. ವಿಶ್ವದ ಕೆಲವೇ ದೇಶಗಳು ಹೊಂದಿರುವ ನ್ಯೂಕ್ಲಿಯರ್ ಸಬ್ಮರೀನ್ಗಳನ್ನು ಕೂಡ ರಷ್ಯಾ ಭಾರತಕ್ಕೆ ಕೊಟ್ಟಿದೆ. ಆದರೆ ರಷ್ಯಾಗೆ ಈಗ ಭಾರತದ ಅಗತ್ಯವಿದ್ದಾಗ ಭಾರತ ಮಾಡ್ತಾ ಇರುವುದು ರಷ್ಯಾದಿಂದ ಅಗ್ಗದ ತೈಲ ಮತ್ತು ನಾಫ್ತಾವನ್ನ ಖರೀದಿಸುವುದು. ಈಗ ಮುಂದಿನ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದ್ರೆ, ಭಾರತ ಮತ್ತು ರಷ್ಯಾ ನಡುವಿನ ಸ್ನೇಹದಿಂದ ಈ ಅಮೆರಿಕ ಯಾಕಿಷ್ಟೊಂದು ತೊಂದರೆಗೊಳಗಾಗ್ತಾ ಇದೆ ಅನ್ನೋದು. ಆಕ್ಚುಲಿ ಗೆಳೆಯರೆ, ಇಂಡೋ ಪೆಸಿಫಿಕ್ ನಲ್ಲಿ ಚೀನಾವನ್ನ ಎದುರಿಸುವುದಕ್ಕಾಗಿ ಭಾರತವು ತನ್ನೊಂದಿಗೆ ಕೈ ಜೋಡಿಸಬೇಕೆಂದು ಅಮೆರಿಕ ಬಯಸುತ್ತಿದೆ. ಆದರೆ ಭಾರತ ಮತ್ತು ರಷ್ಯಾ ನಡುವಿನ ನಿಕಟತೆಯು ಈ ಅಮೆರಿಕದ ಕಾರ್ಯತಂತ್ರದ ಮೇಲೆ ಪರಿಣಾಮವನ್ನ ಬೀರಲಿದೆ. ಭಾರತವು ರಷ್ಯಾಗೆ ತುಂಬಾ ಹತ್ತಿರವಾದ್ರೆ ಭಾರತವು ತನ್ನ ಇಂಡೋ ಪೆಸಿಫಿಕ್ ನೀತಿಯಿಂದ ದೂರ ಸರಿಯಬಹುದು ಅಂತ ಅಮೆರಿಕ ಭಯ ಪಡುತ್ತಿದೆ. ಅಮೆರಿಕದ ಇಂಡೋ ಪೆಸಿಫಿಕ್ ಕಾರ್ಯತಂತ್ರದ ಗುರಿ ಚೀನಾವನ್ನ ತಡೆಯುವುದಾಗಿದೆ ಮತ್ತು ಇದಕ್ಕಾಗಿ ಭಾರತ, ಜಪಾನ್ ಮತ್ತು ಆಸ್ಟ್ರೇಲಿಯಾ ತನ್ನೊಂದಿಗೆ ದೃಢವಾಗಿ ನಿಲ್ಲಬೇಕೆಂದು ಅದು ಬಯಸ್ತಾ ಇದೆ. ಆದರೆ ಭಾರತವು ರಷ್ಯಾದೊಂದಿಗೆ ವ್ಯಾಪಾರ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನ ಹೆಚ್ಚಿಸುತ್ತಿರುವುದರಿಂದ ಇದು ಅಮೆರಿಕವನ್ನ ಅನಾನುಕೂಲಗೊಳಿಸುತ್ತದೆ. ಅಮೆರಿಕ ರಷ್ಯಾದ ಮೇಲೆ ವಿಶೇಷವಾಗಿ ತೈಲ ಮತ್ತು ಗ್ಯಾಸ್ ಸೆಕ್ಟರ್ ಅಲ್ಲಿ ಕಠಿಣ ನಿರ್ಬಂಧಗಳನ್ನು ವಿಧಿಸಿದೆ. ಉಕ್ರೇನ್ ಯುದ್ಧವನ್ನು ಹೆಚ್ಚಿಸದಂತೆ ರಷ್ಯಾದ ಆರ್ಥಿಕತೆಯನ್ನು ದುರ್ಬಲಗೊಳಿಸುವುದಕ್ಕಾಗಿ ಈ ಅಮೆರಿಕ ಮತ್ತು ಯುರೋಪ್ ಒಟ್ಟಾಗಿ ನಿರ್ಧರಿಸಿದವು. ಆದರೆ ಭಾರತ ಮತ್ತು ಚೀನಾದಂತಹ ದೇಶಗಳು ರಷ್ಯಾದಿಂದ ಅಗ್ಗದ ಬೆಲೆಗೆ ತೈಲವನ್ನು ಖರೀದಿಸುವುದಕ್ಕೆ ಪ್ರಾರಂಭಿಸಿದವು.
ಇದರಿಂದಾಗಿ ರಷ್ಯಾದ ಆರ್ಥಿಕತೆಯ ಮೇಲೆ ಈ ಅಮೆರಿಕ ಮತ್ತು ಯುರೋಪ್ ಬಯಸುತ್ತಿರುವಷ್ಟು ಅಷ್ಟು ಹಾನಿ ಉಂಟಾಗಲಿಲ್ಲ. 2023-24ರಲ್ಲಿ ಭಾರತವು ರಷ್ಯಾದಿಂದ ಪ್ರತಿದಿನ ಸುಮಾರು 1.5 ಮಿಲಿಯನ್ ಬ್ಯಾರೆಲ್ ತೈಲವನ್ನು ಖರೀದಿಸುತ್ತಿತ್ತು. ಇದರಿಂದ ರಷ್ಯಾ ಸುಮಾರು $50 ಬಿಲಿಯನ್ ಗಳಿಸಿದೆ. ಒಂದು ವೇಳೆ ಭಾರತವು ರಷ್ಯಾದೊಂದಿಗೆ ಈ ರೀತಿ ವ್ಯಾಪಾರ ಮುಂದುವರಿಸಿದ್ರೆ ಅಮೆರಿಕದ ನೀತಿ ವಿಫಲವಾಗಬಹುದು ಅನ್ನೋದನ್ನು ಅಮೆರಿಕ ಭಯಪಡೋದಕ್ಕೆ ಪ್ರಾರಂಭಿಸಿದ್ದು, ಭಾರತವು ತನ್ನ ಇಂಧನ ಅಗತ್ಯಗಳಿಗಾಗಿ ರಷ್ಯಾದ ಮೇಲೆ ಹೆಚ್ಚು ಅವಲಂಬಿತವಾಗುವುದನ್ನು ಅಮೆರಿಕ ಬಯಸುತ್ತಿರಲಿಲ್ಲ. ಯಾಕಂದರೆ ಇದು ಭಾರತದ ಮೇಲಿನ ಅಮೆರಿಕದ ಒತ್ತಡದ ಪರಿಣಾಮವನ್ನು ಕಡಿಮೆ ಮಾಡ್ತದೆ. ಭಾರತವು ತನ್ನ ಡಿಫೆನ್ಸ್ ಸೆಕ್ಟರಲ್ಲಿ ತನ್ನ ತಂತ್ರಜ್ಞಾನ ಮತ್ತು ಶಸ್ತ್ರಾಸ್ತ್ರಗಳನ್ನು ಹೆಚ್ಚಾಗಿ ಬಳಸಬೇಕೆಂದು ಅಮೆರಿಕ ಬಯಸಿತ್ತು. ಆದರೆ ಈ ಕಡೆ ಭಾರತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿಯೇ ರಷ್ಯಾದ ಮೇಲೆ ಅವಲಂಬಿತವಾಗಿದೆ. ಭಾರತದ ಮಿಲಿಟರಿ ಅಗತ್ಯಗಳಲ್ಲಿ 60-70% ಇನ್ನೂ ರಷ್ಯಾದಿಂದಲೇ ಪೂರೈಸಲ್ಪಡುತ್ತಿದೆ. ಇದರಲ್ಲಿ ಫೈಟರ್ ಜೆಟ್ಸ್, ಟ್ಯಾಂಕ್, ಮಿಸೈಲ್ ಸಿಸ್ಟಮ್ ಮತ್ತು ಸಬ್ಮರೀನ್ಗಳು ಕೂಡ ಸೇರಿವೆ. ಅಮೆರಿಕ ಇವೆಲ್ಲವನ್ನು ತಡೆಯುವುದಕ್ಕಾಗಿ ಪ್ರಯತ್ನಿಸುತ್ತಿರುವಾಗ ಭಾರತ ರಷ್ಯಾದಿಂದ S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿಸಿತು. ಹಾಗೂ ಈ ಅಮೆರಿಕ ಭಾರತವು ತನ್ನ F-35 ಯುದ್ಧ ವಿಮಾನವನ್ನು ಖರೀದಿಸಬೇಕೆಂದು ಬಯಸಿತ್ತು. ಆದರೆ ಭಾರತ ಇನ್ನು ತನ್ನ ಹಳೆಯ ಮತ್ತು ವಿಶ್ವಾಸಾರ್ಹ ರಷ್ಯಾದ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸುವ ಮನಸ್ಥಿತಿಯಲ್ಲಿಲ್ಲ. ಈಗ ಮುಂದಿನ ಮತ್ತೊಂದು ದೊಡ್ಡ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದರೆ, ಭಾರತವು ರಷ್ಯಾದೊಂದಿಗಿನ ತನ್ನ ಸಂಬಂಧವನ್ನು ಬಲಪಡಿಸಬೇಕೆ ಅಥವಾ ಸಮತೋಲನವನ್ನು ಕಾಯ್ದುಕೊಳ್ಳಬೇಕೆ? ಆಕ್ಚುಲಿ ಆರ್ಥಿಕವಾಗಿ ಹೇಳುವುದಾದರೆ ರಷ್ಯಾ ಭಾರತಕ್ಕೆ ಅಗ್ಗದ ತೈಲ ಮತ್ತು ನಾಫ್ತಾವನ್ನು ನೀಡಿದ್ದು, ಭಾರತ ಈಗ ಅರಬ್ ರಾಷ್ಟ್ರಗಳತ್ತ ಬೆನ್ನು ತಿರುಗಿಸಿದೆ. ಹಾಗೂ ಇಲ್ಲಿ ಯೋಚನೆ ಮಾಡುವಂಥ ಇನ್ನೊಂದು ವಿಷಯ ಅಂದರೆ, ಭಾರತದ ಹಲವು ತಂತ್ರಜ್ಞಾನ ಮತ್ತು ಔಷಧ ಕಂಪನಿಗಳು ಅಮೆರಿಕ ಮತ್ತು ಯುರೋಪ್ ಮೇಲೆ ಅವಲಂಬಿತವಾಗಿರೋದು. ಹಾಗಾಗಿ ಭಾರತಕ್ಕೆ ಅಮೆರಿಕ ಮತ್ತು ಯುರೋಪನ್ನು ಕೂಡ ಹೆಚ್ಚು ಕೋಪಗೊಳ್ಳದಂತೆ ನೋಡಿಕೊಳ್ಳಬೇಕಾಗ್ತದೆ. ಮಿಲಿಟರಿ ದೃಷ್ಟಿಯಿಂದ ಹೇಳುವುದಾದರೆ ಭಾರತವು ತನ್ನ ರಕ್ಷಣಾ ಉದ್ಯಮವನ್ನು ಬಲಪಡಿಸಲು ರಷ್ಯಾದ ಸಹಯೋಗದೊಂದಿಗೆ ಮೇಕ್ ಇನ್ ಇಂಡಿಯಾದತ್ತ ಹೆಚ್ಚು ಗಮನ ಹರಿಸಬೇಕು. ಇದರಿಂದ ಭಾರತವು ತನ್ನ ಶಸ್ತ್ರಾಸ್ತ್ರ ಉತ್ಪಾದನಾ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸಬಹುದು. ಹಾಗೆಯೇ ನಾವು ರಾಜತಾಂತ್ರಿಕವಾಗಿ ಮಾತಾಡುವುದಾದರೆ ಭಾರತವು ರಷ್ಯಾ, ಅಮೆರಿಕ ಮತ್ತು ಯುರೋಪ್ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗ್ತದೆ. ಅಮೆರಿಕ ಒಂದು ಸೂಪರ್ ಪವರ್ ದೇಶವಿದ್ದು ಅದರ ಸಪೋರ್ಟ್ ಭಾರತಕ್ಕೂ ಅಗತ್ಯವಿದೆ. ಆದರೆ ರಷ್ಯಾ ತನ್ನ ಮಿಲಿಟರಿ ಮತ್ತು ಇಂಧನ ಅಗತ್ಯಗಳಲ್ಲಿ ಪ್ರಮುಖ ಭಾಗವಾಗಿರುವುದರಿಂದ ಭಾರತವು ರಷ್ಯಾವನ್ನು ಬಿಡುವುದಕ್ಕೆ ಸಾಧ್ಯವಿಲ್ಲ. ಈಗ ಪ್ರಶ್ನೆ ಏನಂದರೆ, ಭಾರತ ತನ್ನ ರಷ್ಯಾ ನೀತಿಯಲ್ಲಿ ಬದಲಾವಣೆ ಮಾಡಬೇಕಾ ಅಥವಾ ಬೇಡವೇ ಅನ್ನೋದು. ಆಕ್ಚುಲಿ ಗೆಳೆಯರೇ, ಭಾರತವು ರಷ್ಯಾದೊಂದಿಗಿನ ತನ್ನ ರಕ್ಷಣಾ ಒಪ್ಪಂದವನ್ನು ಮುಂದುವರಿಸಬೇಕು. ರಷ್ಯಾದ ಶಸ್ತ್ರಾಸ್ತ್ರಗಳ ಉತ್ಪಾದನೆಯಲ್ಲಿ ಭಾರತದ ರೋಲನ್ನು ಹೆಚ್ಚಿಸಬೇಕಾಗ್ತದೆ. ರಷ್ಯಾಗೆ ಹೆಚ್ಚಿನ ವ್ಯಾಪಾರದ ಅವಕಾಶಗಳನ್ನು ನೀಡುವುದಷ್ಟೇ ಅಲ್ಲದೆ ಭಾರತವು ಅಮೆರಿಕ ಮತ್ತು ಯುರೋಪ್ನೊಂದಿಗೆ ತನ್ನ ಸಂಬಂಧವನ್ನು ಕೂಡ ಉಳಿಸಿಕೊಳ್ಳಬೇಕಾಗ್ತದೆ. ರಷ್ಯಾದೊಂದಿಗಿನ ವ್ಯಾಪಾರ ಸಂಬಂಧಗಳನ್ನು ಬಲವಾಗಿ ಇಟ್ಟುಕೊಳ್ಳಿ, ಆದರೆ ರಾಜತಾಂತ್ರಿಕ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಭಾರತ ಮತ್ತು ರಷ್ಯಾ ನಡುವಿನ ಸ್ನೇಹ ಕೇವಲ ತೈಲ ಮತ್ತು ಗ್ಯಾಸ್ ಒಪ್ಪಂದಗಳಿಗಷ್ಟೇ ಸೀಮಿತವಾಗಿಲ್ಲ. ಈ ಸ್ನೇಹ 70 ವರ್ಷ ಹಳೆಯದು ಹಾಗೂ ಈಗ ಅದರ ನಿಜವಾದ ಪರೀಕ್ಷೆ ನಮ್ಮ ಮುಂದಿದೆ. ಈ ರಷ್ಯಾ ಅರ್ಧದಷ್ಟು ಜಗತ್ತಿನ ವಿರುದ್ಧ ಹೋರಾಡಿ ಭಾರತದ ಪರವಾಗಿ ನಿಲ್ಲುವುದಕ್ಕೆ ರೆಡಿಯಾಗಿದೆ ಅಂದರೆ ಭಾರತ ರಷ್ಯಾಕ್ಕಾಗಿ ಇನ್ನೂ ಸ್ವಲ್ಪ ಮುಂದೆ ಹೋಗುವುದಕ್ಕಾಗಿ ಸಾಧ್ಯವಿಲ್ವಾ? ಸೊ ಈಗ ಈ ನಿರ್ಧಾರವನ್ನು ಭಾರತನೇ ತೆಗೆದುಕೊಳ್ಳಬೇಕಾಗಿದೆ. ಗೆಳೆಯರೇ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತವು ರಷ್ಯಾದೊಂದಿಗಿನ ತನ್ನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಬೇಕೆ ಅಥವಾ ಸಮತೋಲನವನ್ನು ಕಾಯ್ದುಕೊಳ್ಳಬೇಕೆ? ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.